ಹಾಯ್ ದೇವಾ. ಹಾಯ್ ಚಿನ್ನು. ಹಾಯ್ ಚಿನ್ನು. ಬಾ 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 ಬಾ. ಚಿನ್ನು ಮೊತ್ತವನ ಬನ್ನಿಗ ಪಲ್ಲೆ. ಚಿನ್ನು, ಆ ರಿಪೋರ್ಟ್ ಏನಾಯ್ತ? FSL ಲ್ಯಾಬ್ ಕಳ್ಸಿ. ಹಾ ಬಂತ್ಲಾ ನೋಡಿ ರಿಪೋರ್ಟ್. ನನಗ್ ಗೊತ್ತಿತ್ತು, ಮೊದ್ಲಿಂದ ಅನ್ಕೊಂಡೇ ಇದೀನಿ. ಕೊಲೆಗಾರ್ತಿ ಬ್ಯಾರೆ ಯಾರು ಅಲ್ಲ, ಆ ನಿನ್ ಫ್ರೆಂಡ್ ಅನನ್ಯ. ಚಿನ್ನು, ನಂಗ ನಂಬಕ ಆಗುವಲ್ತ. ನಾನು ಸಾಯಿಸುವಷ್ಟು ಸಿಟ್ಟ ಆಕಿಗೆ ನನ್ ಮ್ಯಾಗ ಯಾಕ? ನನ್ಗೇನ್ ಗೊತ್ತಾ, ಅಕ್ಕಿ ಬಾಯಿಂದನ ಕೇಳ್ಬೇಕ್ಲಾ. ಎಲ್ಲಿರ್ತಾಳ ಅಕ್ಕಿ ಅನ್ನಂಗ? ಆಕಿ ಹಾಸ್ಟೆಲ್ದಾಗ ಇರ್ತಾಳ. ಇವತ್ತ ಲಾಸ್ಟ್ ಎಕ್ಸಾಮು ಮುಗಿದಿರ್ತತಿ. ಆಕಿ ಮುಗಿಸ್ಕೊಂಡ ಹಾಸ್ಟೆಲ್ನಿಂದ ತಮ್ಮ ಊರಿಗೆ ಹೋಗ್ಬೇಕಂದ ಬಸ್ ಸ್ಟಾಪ್ ಹೋದ್ರೂ ಹೋಗ್ಬೋದು. ಆಕಿನ ಹುಡುಕ್ಯಾಡ್ಕೊತ ನಾವೀಗ ಹಾಸ್ಟೆಲ್ ಹೋದ್ರ ಆಕಿ ನಮ್ ಕೈಯಾಗಿನ ತಪ್ಸ್ಕೊಂಡ್ ಬಿಡ್ತಾಳ. ಅದಕ್ಕ ಆಕಿ ನಂಬರ್ ಕೊಡ್ತನು, ನೀ ಫೋನ್ ಹಚ್ಚಿ ಯಾವ್ದಾರ ಒಂದ್ ಪ್ಲೇಸಿಗೆ ಬಾ ಅಂತ ಹೇಳ. ಹಾ ಹಾ ಕೊಡ್ ನಂಬರ್ ಕೊಡ್. 994567. ಹಲೋ ಹಲೋ ಅನನ್ಯ. ಹಲೋ ಯಾರು? ನಾಳೆ ದೀಪಾ. ಯಾವ ದೀಪಾ? ಅದನ್ನೆಲ್ಲ ಹೇಳ್ತೀನಿ. ನೀ ಎಲ್ಲಿದೆ ಈಗ? ನಾನು ಈಗ ಹಾಸ್ಟೆಲ್ನಿಂದ ಚೆಕ್ಔಟ್ ಆಗಿ ಊರಿಗೆ ಹೋಗ್ಬೇಕಂತ ಹೊರಟಿದ್ದೆ. ಹೌದಾ? ಹಾಗಾದ್ರೆ ಒಂದು ಲೊಕೇಶನ್ ಕಳಿಸ್ತೀನಿ, ಒಂದ್ 5 ನಿಮಿಷ ಮೀಟ್ ಆಗ್ತಿ? ಹಲೋ, ಮೊದಲು ನೀವು ಯಾರಂತ ಹೇಳಿ. ಏ, ನಾನು ನಿಮ್ ಕ್ಲಾಸ್ಮೇಟ್ ಲೇ ದೀಪಾ. ಅಂದ್ರೆ ನಂದ ಇದ ಮಂತ್ ಎಂಗೇಜ್ಮೆಂಟ್ ಇಟ್ಕೊಂಡಿವೆ, ಅದ್ರ ಸಂಬಂಧ ನಿಂಗೆ ಮೀಟ್ ಆಗ್ಬೇಕಂತ ಹೇಳಿ ಕಾರ್ಡ್ ಕೊಡ್ಬೇಕಾಗಿತ್ತು. ಅದಕ್ಕೆ 5 ನಿಮಿಷ ಮೀಟ್ ಆಗ್ತಿ ಏನಂತಂದ್ರೆ. ಹಾ, ಬಟ್ ನನ್ಗೆ ಯಾವ ದೀಪ ಅಂತ ನೆನಪಾಗ್ತಾ ಇಲ್ಲ. ನೀ ಇಲ್ಲಿ ಬಾ, ಎಲ್ಲ ಗೊತ್ತಾಗತ್ತೆ. ಓಹೋ, ಆಯ್ತು, ಬರ್ತೀನಿ ಮತ್ತೆ. ಹೇ, ಅಂದಂಗ ನೀ ಬ್ಯಾಗ್ ಅದೆಲ್ಲ ಹಾಸ್ಟೆಲ್ ನಂಗೆ ಇರ್ತಾರ? ಹಾ, ಓಕೆ, ಆಯ್ತಾಯ್ತು. ಅಲ್ಲ, ಹಾ, ಓಕೆ, ಬಾಯ್. ನಡಿ, ಆಕೆ ಹೇಳಿದ ಲೊಕೇಶನ್ ಕಲ್ಲೇ ಹೋಗು ನಡಿ. ಹಾ ಚಿನ್ನು, ಹಾ ನಡಿ ನಡಿ, ಜಲ್ದಿ ಹೋಗು ನಡಿ ಚಿನ್ನು. ಏ ಚಿನ್ನು, ಆಕೆ ಬರ್ತಾಳೆ ನೋಡ್ ಮತ್ತ. ಬರ್ತೀನಿ ಅಂದಾಳಕಿ, ಇನ್ನೊಮ್ಮೆ ಕಾಲ್ ಮಾಡ್ತೀನಿ ಗಪ್ಪ. ಬಂತು ಬಂತು. ಎಲ್ಲಿ? ಅಕಿನ ಅನನ್ಯ? ಅಕಿನ. ಯಾರು ಕಾಲ್ ಮಾಡಿದ್ರು? ಅವ್ರ ಮುಖಾನ ನೋಡಿಲ್ಲ. ಕಾಲ್ ಮಾಡಿ ಕೇಳ್ತೀನಿ ಗಪ್ಪ. ಏ, ನೀ ಇಲ್ಲಿಂದ ಹೋಗು, ಆಕಿ ಮತ್ ನೀನ್ ನೋಡಿದ್ರೆ ತಪ್ಪಿಸ್ಕೊಂಡು ಹೋಗ್ಬಿಡ್ತಾ. ಏ ಚಿನ್ನು, ನಿನ್ ತಲಿವೇ ಹೆಂಗೈತಿ? ನಾ ಯಾವ ಕಣ್ಣಿಗೂ ಕಾಣಂಗಿಲ್ಲ, ನೀ ಸುಮ್ ಇರ. ಹೌದಲ್ಲ ಅನನ್ಯ? ಹಾಯ್ ಹಾಯ್. ಹಾಯ್ ಅನನ್ಯ, ಹೆಂಗಿದೀಯ? ಹಾಯ್, ನಾನು ಆರಾಮಿದ್ದೀನಿ, ನೀವ್ ಹೇಗಿದ್ದೀರಿ? ಅಂದಂಗ ನೀವು ಯಾರಂತ ಗೊತ್ತಾಗ್ಲಿಲ್ಲ. ಅದೆಲ್ಲ ಗೊತ್ತಾಗತ್ತ, ಸಮಾಧಾನ. ಈ ಕೆಲ್ಸ ಯಾವಾಗಿನ ಚಾಲು ಮಾಡ್ಕೊಂಡಿ? ಯಾವ ಕೆಲ್ಸ? ಒಬ್ಬರಿಗೆ ವಿಷ ಹಾಕಿ ಕೊಲೆ ಮಾಡುದು. ಹೆಲೋ, ವಾಟ್ ಆರ್ ಯು ಮೀನ್? ನೋಡ, ಸರಳ ನಾ ಹೇಳು ಕ್ವಶನ್ಕ ಆನ್ಸರ್ ಮಾಡು, ಇಲ್ಲಾಂದ್ರೆ ಬ್ಯಾರೇನ ಆಕೈತ್ ಮತ್ತೆ. ಈಗ ಹೇಳ, ನಂದೀಶನ್ ಯಾಕೆ ಬಂದಿ ನೀನ? ಆತ್ಮಹತ್ಯೆ ಮಾಡ್ಕೊಂಡಾನಂತೇಳಿ ಅವ್ರ ಅಪ್ಪನ ಹೇಳ್ಯಾರ. ನೀವ್ ಇಲ್ಲಿದ್ದ ಏನ್ರ ಒಂದ್ ಯಾಕೆ ಯೋಚನೆ ಮಾಡಾಕತ್ತೀರಿ? ಓ ಹೌದಾ ನೆನೆ ಅವ್ರಿ, ನಮಗೂ ನಿಮ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ. ಇಲ್ಲಿ ನೋಡು, ನೀ ಕೊಟ್ಟಿದ್ಲೆ ನಂದೀಶಿ ಟ್ಯಾಬ್ಲೆಟ್, ಅದ್ರ ರಿಪೋರ್ಟ್ನು ನಮ್ ಕಡೆ ಐತಿ.
ಅದನ್ನ ಜ್ಞಾಪಕ ಶಕ್ತಿ ಹೆಚ್ಚಾಗ್ಬೇಕಂತ ಟ್ಯಾಬ್ಲೆಟ್ ಕೊಟ್ಟಿದ್ದಿಲ್ಲ, ಅದ್ರ ರಿಪೋರ್ಟ್ ಈಗ ಸದ್ದ ನನ್ನ ಬ್ಯಾಗ್ನಾಗ ಐತಿ. ಅದು ಅಲ್ಲ, ಅದು FSL ಲ್ಯಾಬ್ ನಲ್ಲೇ ಹೋಗಿ ರಿಪೋರ್ಟ್ ತಗೊಂಡ್ ಬಂದದೈತಿ, ಗೊತ್ತಾ? ಏ ದೇವಾ, ಬಿಡು, ಪಾಪ ಬಿದ್ದಾಳ, ಬಿಡು. ನೋಡ, ನನ್ನ ಕೊಟ್ಟಿದ್ದ ಟ್ಯಾಬ್ಲೆಟ್ಸಿಂದ ನಂದೀಶ್ ಸತ್ತಿಗ್ ದೇವ್ ಆಗ್ಯಾನ. ಇದ್ದದ್ ಕರೆ ಒಪ್ಕೊಂಡು ನೀವ್ ಉಳ್ಕೋತೀವಿ, ಇಲ್ಲಾಂದ್ರ ನಿನ್ ಸಾವು ನಂದೀಶನ್ ಕೈಯಾಗನ. ಕರೆನ ಇಷ್ಟೊತ್ತನ ನನ್ ಸಾಯ್ಸಕ್ ಬಿಟ್ಟಿದ್ ನಂದೀಶ? ಹೌದು, ಇದ್ದದ್ ಕರೆ ಹೇಳಿ. ಈಗಾರ ಕರೆ ಒಪ್ಕೋ. ಬದುಕು ಆಸೆ ಇಲ್ಲ ನಿನಗ? ಏ ಸಾರಿ, ನಂದೀಶನ್ ಕೊಂದಿದ್ ನಾನೇ ತಪ್ಪಾಯ್ತು ನಂದು. ಕ್ಷಮಿಸ್ಬಿಡು ನನ್ ದೀಪ, ಕ್ಷಮಿಸ್ಬಿಡು. ಅವ್ನ್ ಯಾಕೆ ಕೊಂದಿ ಅಂದ್ರ ಒಂದ್ ನಿಮಿಷ, ನೀ ಇಲ್ಲೇನು ಹೇಳುದ್ ಬೇಕಾಗಿಲ್ಲ. ನೀ ಹೇಳು ಜಾಗನ ಬೇರೆ ಐತಿ. ನಡಿಯಲ್ಲಿ ಹೋಗು. ವಿನಯ್, ಈಗ ಏನ್ ಹುಡುಗಿಯೋ ಹಗಲೆಲ್ಲ ನಮ್ಮ ಮನೆಗೆ ಬರತ್ತಾಳು. 4 ದಿನ ಆತು ಬರುದು ಹೋಗುದು ಮಾಡತ್ತಾಳು. ಅದು ಅಲ್ದ ಮತ್ತೊಂದ್ ಯಾವ್ದೋ ಹುಡುಗಿನೂ ಕರ್ಕೊಂಡ್ ಬಂದಾಳ. ಮತ್ ಒಳಗ ಮನ್ಯಾಗ ಮಾತಾಡುನು ಅಂದ್ರ ಒಳಗ ಬೇಡ, ಹೊರಗವೆ ಮಾತಾಡ್ನು, ಇಲ್ಲ ಮನಿ ಮ್ಯಾಗವೆ ಮಾತಾಡ್ನು ಅಂತ ಮ್ಯಾಗ ಕವಿಸಾಳ. ಇಲ್ಲಿ ಏನು ನಡದೈತಿ ತಿಳಿವಾಲ್ತು ನನಗ. ಅಂಕಲ್, ನಿಮ್ ಮುಂದೊಂದ್ ವಿಷಯ ಹೇಳ್ಬೇಕ್ರಿ. ಅದನ್ನ ಏನ್ ಹೇಳೋದೈತಿ, ಮನಿ ಒಳಗ್ ಹೇಳಬೇಕಾಗಿತ್ತಲ್ಲ. ಇಲ್ಯಾಕ ಮ್ಯಾಳ್ಗಿ ಮ್ಯಾಗ ಕರ್ಕೊಂಡ್ ಬಂದೆ? ಮನಿಯೊಳಗ್ ದೆವ್ವಾಗಂತ್ರು ಎಂಟ್ರಿ ಇಲ್ಲ, ಅದಕ್ಕ ಇಲ್ಲಿ ಕರ್ಕೊಂಡ್ ಬಂದಿತ್ತು. ಹಂಗೇನಿಲ್ರಿ ಅಂಕಲ್, ಸುಮ್ ಇಲ್ಲಿ ಗಾಳಿ ಬೆಳಕ ಚಲೋ ಅನಸದಂತ ಹೇಳಿ ಇಲ್ಲಿ ಕರ್ಕೊಂಡ್ ಬಂದಿನ್ರಿ. ಆತ್ವಾ, ಏನ್ ಹೇಳಕಿದಿ? ಏನ್ ವಿಷಯ? ಕ್ಷಮಿಸ್ರಿ ಅಂಕಲ್, ನಿಮ್ ಮನ್ಸಿಗೆ ನೋವಾದ್ರ ಆಗ್ಬೋದು. ಅನನ್ಯ, ಇವಳು ಅನನ್ಯ ಅಂತ ಹೇಳ್ರಿ ಅಂಕಲ್. ನಂದೀಶನ್ ಸಾವಿನ ಬಗ್ಗೆ ಪೂರ್ತಿಯಾಗಿ ಹೇಳ್ತಾಳ್ರಿ. ಚೆನ್ನಾಗಿ ಲಕ್ಷ ಕೊಟ್ಟು ಕೇಳ್ರಿ ಅನ್ಸಲ್. ಈಗ ಹೇಳು, ನಂದೀಶನ್ ಯಾಕೆ ಸಾಯ್ತಿದೆ ಅಂತ ಹೇಳಿ. ಅಂಕಲ್ ರೀ, ನಂದೀಶ ಮತ್ ನಾನು ಒಂದ ಕಾಲೇಜ್ ರೀ, ಒಂದ ಕ್ಲಾಸ್ನಾಗ ಓದ್ತಿದ್ದೀವ್ರಿ. ಅದು ಅಲ್ದ ನಾವ್ ಕ್ಲಾಸಿಗೂ ಟಾಪರ್ ಆಗಿದ್ದೀವ್ರಿ ಅಂಕಲ್. ದೆವ್ವ ಎಲ್ಲ ಕೇಳಿಸ್ಕೊಳತಾನೆ ನಿಂತ್ಕೊಂಡು. ಅದು ಅಲ್ದ ನಂದೀಶ್ ಎಲ್ಲಾ ಹುಡುಗರ ಗತೆ ಅಲ್ರಿ, ಎಲ್ಲಾ ಹುಡುಗಿಯರ ಜೊತೆನೂ ಗೌರವದಿಂದ ನಡ್ಕೋತಿದ್ದ, ಎಲ್ಲಾರ ಜೊತೆನೂ ವಿನಯದಿಂದ ಇರ್ತಿದ್ದ. ಅವ್ನು ಬಹಳ ಒಳ್ಳೆ ಹುಡುಗ್ರಿ ನಂದೀಶ್. ಇದನ್ನೆಲ್ಲಾ ನೋಡಿ ನಂಗ್ ನಂದೀಶನ್ ಮ್ಯಾಗ ಲವ್ ಆಯ್ತು. ಒಂದಿನ ನನ್ ಲವ್ ಪ್ರಪೋಸಲ್ ನಂದೀಶಿಗೆ ಹೇಳ್ದೆ, ಅವಾಗ ಅವ್ನು ರಿಜೆಕ್ಟ್ ಮಾಡ್ಬಿಟ್ಟ. ಅದಕ್ಕೆ ನನಗ್ ಬಾಳ ಬೇಜಾರಾಯ್ತು ಅಂಕಲ್ ಅವತ್ತು. ಅಂದ್ರು ನಾ ಬಿಡ್ಲಿಲ್ರಿ ಅಂಕಲ್. ಇನ್ನೊಂದ್ ದಿವ್ಸ ಹೋಗಿ ಅವ್ನ್ ಮತ್ತೆ ಲವ್ ಪ್ರಪೋಸ್ ಮಾಡಿದೆ. ಅವಾಗ ಏನ್ ಮಾಡಿದ, ರಿಜೆಕ್ಟ್ ಮಾಡಿದ ಅವ್ನ್ ಮತ್ತೆ. ಯಾಕೆ ರಿಜೆಕ್ಟ್ ಮಾಡ್ತಿ ಅಂತ ಕೇಳಿದ್ನಿ ನಾನು ಅವಾಗ. ಅವಾಗ ಅವ ಹೇಳ್ದ, ನಾ ಒಂದ್ ಹುಡುಗಿನ ಲವ್ ಮಾಡಾಕತ್ತೀನಿ, ಅಕ್ಕಿ ಭಾಳ ಅಂದ್ರ ಭಾಳ ಚಂದ ಅದಾಳ, ಚಿನ್ನದ ಗೊಂಬೆ ಇದ್ದಂಗ ಅದಾಳ, ನಾ ಆಕಿನ್ ಬಿಟ್ಟು ಯಾರನ್ನೂ ಮದುವೆ ಆಗಂಗಿಲ್ಲ, ಆಕಿನ್ ಬಿಟ್ಟು ನಂಗೆ ಯಾರು ಇಷ್ಟಾನೂ ಆಗುದಿಲ್ಲ, ನಾ ಆಕಿನ ಮದುವೆ ಆಕಿನಿ ಅಂತ ಅವತ್ ಹೇಳ್ದವನ. ಅಕಸ್ಮಾತ್ ಆಕೆಲ್ಲ ಒಪ್ಕೊಲಿಲ್ಲ ಅಂದ್ರ ನಾ ಜೀವನದ ಮದ್ವಿನ ಆಗಂಗಿಲ್ಲ, ನಾ ಹಂಗ ಇರ್ತೀನಿ ಅಂತ ಹೇಳ್ದಂಕಲ್ಲ ಅವನು. ಅದಕ್ಕ ಅವತ್ತಿಂದ ನಂಗೆ ನಂದೀಶನ್ ಮ್ಯಾಗ ಬಾಳ ಸಿಟ್ಟು ಬಂತು. ಅವಾಗಿಂದ ನಾ ಏನ್ ಮಾಡಿದ್ನಿ, ನಂದೀಶನ್ ಜೊತೆ ಅಲ್ಲಿ ಬರೋ ಮುಂದಿನ ದಿನಗಳೆಲ್ಲ ಏನ್ ಮಾಡಿದ್ನಿ, ಜಸ್ಟ್ ಫ್ರೆಂಡ್ ಆಗಿರೋ ರೀತಿ ನಾಟಕ ಮಾಡಿದ್ನಿ ಅವನ ಜೊತೆ. ಅವ್ನ್ ನಂಬಿಸಿದ್ನಿ ನಾ ಅವಾಗಿಂದ. ಅದಕ್ಕ ನಾ ಒಂದ್ ದಿವಸ ಪಾಯ್ಸನ್ ಇರೋ ಟ್ಯಾಬ್ಲೆಟ್ ತಂದು ಕೊಟ್ಟ, ಇದರಿಂದ ತಗೋ ನೀನು, ಇದರಿಂದ ನಂಗೆ ಜ್ಞಾಪಕ ಶಕ್ತಿ ಹೆಚ್ಚಾಗ್ತೈತಿ ಅಂತ ಹೇಳಿದ್ದೀನಿ.
ನಿಮ್ ಮಗ ನಿಮಗ್ ಮೋಸ ಮಾಡಿಲ್ಲ ಅಂತೇಳಿ, ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಅಂತೇಳಿ. ಈಗ ಸದ್ದ ಪೊಲೀಸ್ರಿಗೆ ಫೋನ್ ಮಾಡ್ತೀವಿ, ಈಗ ಶಿಕ್ಷೆ ಆಗೇ ಬಿಟ್ರಿ. ಬ್ಯಾಡ್ವಾ ಬ್ಯಾಡ, ಅಕ್ಕಿ ಒಂದ ಕ್ಷಮಿಸ್ಲಾರ್ದಂತ ತಪ್ಪು ಮಾಡ್ಯಾಳ. ನನ್ನ ಮಗ ಯಾರಿಗೂ ಕೇಡ್ ಬಯಸ್ತಾವಲ್ಲ, ನನ್ನ ಮಗ ಅಪ್ರಂಜಿ ಅಂತಾವ. ಬ್ಯಾಡ್ವಾ, ಮಗನ ಕಳ್ಕೊಂಡದ ದುಃಖ ಏನಂತ ನನಗ ಗೊತ್ತೈತಿ. ಈಗ ಅಕ್ಕಿನ ಜೈಲು ಪಾಲು ಮಾಡಿ ಅವ್ರ ಅವ್ವ ಅಪ್ಪನ ಗತಿ ಏನಾಗ್ಬೇಕಾಗಿತ್ತು. ಬ್ಯಾಡ್ವಾ ಬ್ಯಾಡ, ನನ್ನ ದುಃಖ ನನಗ ಅಟ್ಟ ಇರ್ಲಿ. ಅಕ್ಕಿನ ಇಲ್ಲಿ ಕಳಿಸ್ಬಿಡುವ, ಕಳಿಸ್ಬಿಡ ಕಡೆ. ತಿಳಿತಿರೋ ಈಗಾರೆ ಅವ್ರ ಎಂತ ಮಂದಿದಾರು, ನಂದೀಶ್ ಅಂತವ್ ಇದ್ದ ಅಂತ ಹೇಳಿ. ಹೋಗಿನ್ ಸಾಕ್, ನಿನಗಂತೂ ದೇವ್ರ ಕ್ಷಮೆನ ಮಾಡುದಿಲ್ಲ, ಅಂತ ತಪ್ಪು ಮಾಡಿದೀನಿ. ಅಂಕಲ್ ಸಮಾಧಾನ ಮಾಡ್ಕೊರಿ, ಸಮಾಧಾನ ಮಾಡ್ಕೊರಿ. ಕಡಿಕು ನಮಗ ನನ್ನ ಮಗನ ಮ್ಯಾಗ ತಪ್ಪು ತಿಳ್ಕೊಂಡಿವ. ನನ್ನ ಮಗ ಮೋಸ ಮಾಡಿ ಹೊರ ತಿಳ್ಕೊಂಡಿನಿ. ನನ್ನ ಮಗ ಅಪರಂಜಿ. ದೇವಾ, 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 ಏ ದೇವಾ, 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 ಹುಡುಕಾಡಿದ್ರು ಬರುವಲ್ಲ, ಹೇಗ್ ಹೋದ? ಕಾಣಿಸ್ತಾನ ದೇವಾ, ಇಷ್ಟು ಒದ್ರಿರು ಬರಾಕತ್ತಿಲ್ಲಲ್ಲ ನೀ. ಏ ದೇವಾ, ನೋಡ, ಇನ್ ಬಾ ಕಾಡ್ಸಕ್ ಹೋಗ್ಬೇಡ. ನೀ ಎಲ್ಲದಿ ಅಳ್ತಿ ನೋಡ ದೇವಾ, ಇನ್ ಎಲ್ಲದಿ ಬಾ. ನೀನ್ ಎಲ್ಲಾರ ಬರ್ಲಿಲ್ಲ ಅಂದ್ರ ನೋಡ್, ನನ್ ಮೇಲೆ ಆನೆಗಿತ್ ನೋಡು. ಏ ದೇವಾ, ನಾ ಅಳ್ತಿ ನೋಡ, ಇನ್ ದೇವಾ ಬಾ. ದೇವಾ, ಏ ದೇವಾ, 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 ಏ ದೇವಾ, ದೇವಾ, ಎಲ್ಲದಿ ಬಾ. ಎಷ್ಟ್ ಕಾಣಿಸ್ತಿ ನಂಗ? ದೆವ್ವ, ದೆವ್ವ, ಎಲ್ಲದಿ ದೆವ್ವ ನೀ? ದೆವ್ವ, ನೀ ಬರ್ಲಿಕ್ಕ ನಮ್ಮ ಮನೆಗೆ ಹೋಗುದಿಲ್ಲ, ಇಲ್ಲೇ ಕೂತ್ ಬಿಡ್ತೀನಿ ಮತ್. ಅಮ್ಮ, ಹಲೋ
ಹಾ ಬರ್ತೀನಿ ಇಲ್ಲೇ ಅದೀನಮ್ಮ. ಹಾ ಬರ್ತೀನಿ. ಹಾ ಬಂದೆ ಇಡು. ಹಾ ಓಕೆ. ದೆವ್ವ ಯಾಕೆ ಬರ್ಲಿಲ್ಲ? ಒಂದ್ ವೇಳೆ ಈ ಭೂಮಿ ಬಿಟ್ಟನ ಹೋಗಿತ್ತಂದ್ರ ದೆವ್ವ? ಇಲ್ಲ, ಹೋಗಿರ್ಬಾರ್ದು. ಬೇಡ ದೆವ್ವ, ಹೋಗ್ಬೇಡ ನನ್ ಬಿಟ್ಟು. ದೆವ್ವ, ಏ ದೆವ್ವ, ದೆವ್ವ, ದೆವ್ವ. ಚಿನ್ನು, ಏ ಚಿನ್ನು, ಚಿನ್ನು. ದೆವ್ವ, ಚಿನ್ನು, ನೀ ಮೊದಲ ಕಣ್ಣೀರು ಒರೆಸ್ಕೋ. ನೀ ಹೇಳುದು ನಂಗೆ ನೋಡಕ್ ಆಗಂಗಿಲ್ಲ. ಎಲ್ಲ ಸುಳ್ಳು. ನೀವೊಬ್ಬ ಸುಳ್ಬುರ್ಕ ದೆವ್ವ. ನಾ ಹತ್ರ ನಿಂಗೇನಾಗೈತಿ? ಹಂಗಿದ್ದಾವ 2 ದಿವಸ ಎಲ್ಲಿ ಹೋಗಿದ್ದಿ? ನನ್ಗೊಂದು ಮಾತು ಹೇಳಿದ್ನಿ. ದೆವ್ವ, ನಾ ಎಷ್ಟ್ ಹತ್ತಿನ ಗೊತ್ತನ್? ನನಗ ಹತ್ತತ್ತು ಜ್ವರ ಬಂದಿದ್ದು. ನೀ ಇರ್ಲಿಕ್ಕ ನಂಗೆ ಇರಾಕ ಆಗುದಿಲ್ಲ. ಹಿಂಗ್ಯಾಕ್ ಮಾಡ್ತೀನಿ? ಛೆ, ನನ್ನ ಸಲುವಂದ ಚಿನ್ನು ಏನೆಲ್ಲ ಮಾಡಿದ್ಲು. ಆದ್ರೆ ನಾ ಆಕಿಗೆ ಅಳು ಕೊಟ್ನಿ. ನನ್ನ ಹನಿಬಾಗನ ಇಷ್ಟ. ಛೆ, ಸಾರಿ ಚಿನ್ನು, ಸಾರಿ. ನಾ ಬೇಕಂತ ಮಾಡಿಲ್ಲ ಹಂಗ.
ಮೊನ್ನೆ ನಾ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಅಂತ ಎಲ್ಲಾರ್ಗೂ ಗೊತ್ತಾತ. ಹಂಗ ನನ್ನ ಬೆಸ್ಟ್ ಫ್ರೆಂಡ್ ಅನ್ಕೊಂಡ್ ಅನನ್ಯ ನನ್ನ ಮೋಸದಿಂದ ಕೊಂದಳ. ಅದ ಬೇಜಾರ ಒಳಗ ನಾ ಏಕಾಂತವಾಗಿರೋನಂತಂದ ಭಾಳ ಅಂದ್ರ ಭಾಳ ದೂರ ಅಂದ್ರ ದೂರ ಹೋಗಿನ್ಯ. ಈಗ ಬನ್ನಿ ಸ್ವಾಮಿ ಚಿನ್ನು, ಸ್ವಾಮಿ ಸ್ವಾಮಿ ಚಿನ್ನು, ಚಿನ್ನು ನನ್ ತಪ್ಪಾತ. ಸಾರಿ ಕಣೋ ದೇವ್ವ, ನಾನು ನಿಂಗೆ ಸಿಟ್ನಾಗ ಬೈದ್ನಿ, ಬೇಜಾರಾಗ್ಬೇಡ ಪ್ಲೀಸ್. ಛೇ 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 ಛೇ, ನಾ ಬೇಜಾರ್ ಆಗಂಗಿಲ್ಲ ಚಿನ್ನು. ನಿನ್ನ ಮಾತ ನಂಗೆ ಯಾವತ್ತೂ ಬೇಜಾರ್ ಆಗಂಗಿಲ್ಲ. ಇನ್ನ ನಿನ್ನ ಮಾತಿಂದ ನಂಗ ಮುದ್ದು ಬರ್ತೈತಿ. ಏ ದೆವ್ವ, ಯಾಕಂಗ್ ನೋಡಕತ್ತೀನಿ ನಂಗ? ನನ್ನ ಸಲುವಾಗಿ ನೀ ಏನೆಲ್ಲ ಮಾಡಿದಿ. ನಾ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ತಂದ ಎಲ್ಲಾರ್ಗಿ ತಿಳಿಸ್ಕೊಟ್ಟೆ. ನಮ್ಮ ಅಪ್ಪಾಗ ನಮ್ಮ ತಮ್ಮಾಗ ಮೋಸ ಮಾಡ್ಕೊಂಡಿಲ್ಲ, ನಾ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಅಂತ ಎಲ್ಲಾರ್ಗಿ ತಿಳಿಸ್ಕೊಟ್ಟೆ. ಅದಕ್ಕೆ ನಿಂಗೆ ನಾ ಎಷ್ಟು ಥ್ಯಾಂಕ್ಸ್ ಹೇಳಿದನು ಕಡಿಮೆನ ಚಿನ್ನು. ಚಿನ್ನು, ನಿಂಗೆ ನಾ ಏನು ಸಹಾಯ ಮಾಡಲಿ ಹೇಳಿ ಚಿನ್ನು, ಹೇಳಿ ಚಿನ್ನು, ನಿಂಗೆ ಏನು ಹೆಲ್ಪ್ ಮಾಡಲಿಲ್ಲ ಹೇಳಿ, ನಾ ಮಾಡಿಕೊಡ್ತೀನಿ ನಿನಗೆ. ಏ ದೆವ್ವ, ನಿನ್ನಿಂದ ಏನ್ರ ಯೂಸ್ ಆಗ್ತೈತೆ ಅಂತ ನಾನು ನಿನಗೆ ಹೆಲ್ಪ್ ಮಾಡಿಲ್ಲ. ನೀ ನನ್ನ ಬೆಸ್ಟ್ ಫ್ರೆಂಡ್ ಅದಿ. ಆದ್ರೂ ಚಿನ್ನು, ನೀ ಏನಾದ್ರು ನಂಗೆ ಹೆಲ್ಪ್ ಕೇಳಬೇಕು, ನಾನು ನಿನಗೆ ಸಹಾಯ ಮಾಡಬೇಕ. ಕೇಳ ಚಿನ್ನು, ಏನಾದ್ರು ಕೇಳ ಚಿನ್ನು, ಕೇಳಿ ಏನಾದ್ರು ಪ್ಲೀಸ್. ಏನ್ ಕೇಳಿ? ಹಾ 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 ಹಾ, ನಾ ಏನ್ ಕೇಳಿದ್ರು ಹೆಲ್ಪ್ ಮಾಡ್ತಿ? ಹಾ ಹಾ, ಪ್ರಾಮಿಸ್? ಪ್ರಾಮಿಸ್ ಚಿನ್ನು, ನಾ ಮಾಡ್ತೀನಿ. ಒಂದ್ ವಿಷಯ ಕೇಳ್ತೀನಿ, ನೀನು ಮುಚ್ಚಿಟ್ಕೊಳ್ಳಾರ್ದ ಹೇಳ್ಬೇಕಾ? ಓಕೆ ಚಿನ್ನು, ಓಕೆ, ಕೇಳ ಕೇಳ. ಅಂದಂಗ ಆಕಿ ಅನನ್ಯ ಹೇಳಾಕತ್ತಿದ್ಲು, ನೀ ಯಾರೋ ಒಂದ್ ಹುಡುಗಿ ಲವ್ ಮಾಡಿ ಅಂತ. ಯಾರೋ ಆಕಿ ನೀ ಪ್ರೀತಿ ಮಾಡಿದ ಹುಡುಗಿ? ಏ ಯಾಕೋ ದೇವ್ವ, ಹುಡುಗಿ ಬಗ್ಗೆ ಕೇಳಿದಕ್ ಬೇಜಾರ್ ಮಾಡ್ಕೊಂಡಿ? ಬೆಸ್ಟ್ ಫ್ರೆಂಡ್ ಅನ್ಕೊಂಡ್ ಕೇಳಿನಪ್ಪ, ಹುಡುಗಿ ಬಗ್ಗೆ ಕೇಳಿದಕ್ ಬೇಜಾರ್ ಮಾಡ್ಕೊಳ್ಳೋದು? ಹೇಳಂಗಿದ್ರೆ ಹೇಳ, ಇಲ್ಲಂದ್ರ ಬೇಡ, ಸಾರಿಪ್ಪ. ಹಂಗೇನಿಲ್ಲ ಚಿನ್ನು, ನಾನು ನಿನ್ನ ಮುಂದೆಲ್ಲ ಹೇಳ್ತೀನಿ. ಆದ್ರೆ ನೀ ನನ್ನ ಫ್ರೆಂಡ್ಶಿಪ್ ಬಿಡಬಾರ್ದು, ನೀ ನನ್ನ ಜೋಡಿ ಮಾತು ಬಿಡಬಾರ್ದು, ಮತ್ತ ನೀ ನಂಗೆ ಬೈಬಾರ್ದು. ಪ್ರಾಮಿಸ್ ಮಾಡ್ತಿ ನೀ ಇದಕ್ಕೆಲ್ಲ ಹ್ಞೂ ಅಂದ? ಆಯ್ತಾ, ಪ್ರಾಮಿಸ್ ಮಾಡ್ತೀನಿ. ಚಿನ್ನು, ಆ ಹುಡುಗಿ ಕಪಾಳಿಗೆ ಹೊಡಿತೀನ, ಜಲ್ದಿ ಹೇಳ ಮತ್ತ. ನೋಡ್ ಚಿನ್ನು, ನಿನಗ ನಾ ಸಿಟ್ಟು ಆಗಬೇಡ ಅಂತ ಹೇಳೀನಿ, ನೀ ಈಗ ಸಿಟ್ಟು ಮಾಡ್ಕೊಳತ್ತಿ. ಹಾ ಓಕೆ ಓಕೆ, ಸಿಟ್ಟಾಗಂಗಿಲ್ಲ. ಏ ಯಾರು ಹೇಳು? ಏ ಜಲ್ದಿ ಹೇಳು, ಯಾರು ನೀನ್ ಲವ್ ಮಾಡಿದ ಹುಡುಗಿ? ಹೇಳ, ನಿನ್ ಲವ್ ಸ್ಟೋರಿ ಬಗ್ಗೆ ಹೇಳ. ಚಿನ್ನು, ನಾ ಮನಸ್ಪೂರ್ವಕವಾಗಿ ಪ್ರೀತಿ ಮಾಡಿದ ಹುಡುಗಿ ಬೇರೆ ಯಾರು ಅಲ್ಲ ಚಿನ್ನು. ಆ ಹುಡುಗಿ ನೀನ ಚಿನ್ನು. ಹೌದ್ ಚಿನ್ನು, ನಾ ಪ್ರೀತಿ ಮಾಡಿದ ಹುಡುಗಿ ನೀನ. ಹೌದು ಚಿನ್ನು, ಅವತ್ತೊಂದಿನ ನಮ್ಮ ಫ್ರೆಂಡನ್ ತಂಗಿಗೆ ಅಮೌಂಟ್ ಶಾರ್ಟೇಜ್ ಬಿದ್ದಾವಂತಂದ ತಂಗಿ ಕಾಲೇಜ್ಗೆ ಹೋಗಿ ಕೊಟ್ಟು ಬರೋನು ಬಾ ಅಂತಂದ ಕರ್ಕೊಂಡು ಬಂದ. ಆಕೆ ಯಾವ ಕಾಲೇಜಾಗ ಓದ್ತಿದ್ ಗೊತ್ತು? ನೀವು ಓದು ಕಾಲೇಜ್ದಾಗ ನನ್ನ ಫ್ರೆಂಡ್ ತಂಗಿನೂ ಓದ್ತಿರ್ಲ. ಅವಾಗ ನಿಮ್ಮ ಕಾಲೇಜ್ ಮುಂದಿಂದ ಜೆರಾಕ್ಸ್ ಅಂಗಡಿಗೆ ನಾವು ಅಲ್ಲಿ ನಿಂತಿದ್ದೆವು. ಅವಾಗ ನೀನು ನೋಟ್ಸ್ ಜೆರಾಕ್ಸ್ ಹೊಡ್ಸ್ಲಕ್ ಆ ಜೆರಾಕ್ಸ್ ಅಂಗಡಿಗೆ ಬಂದಿದ್ದಿ. ಅವಾಗ ನಿನ್ನ ಜೆರಾಕ್ಸ್ ಅಂಗಡಿ ಒಳಗೆ ಫಸ್ಟ್ ಟೈಮ್ ನೋಡಿದ್ದ. ನಿನ್ನ ನೋಡಿದ ತಕ್ಷಣ ನನಗೇನು ಅನ್ನಿಸ್ತು ಗೊತ್ತು? ನೀನ ನನ್ನ ಜನ್ಮದ ಸಂಗಾತಿ ಆಗ್ತೇನೋ ಅಂತ ಅನ್ಕೊನಿ. ಆದ್ರೆ ನೀ ನನ್ನ ಕಡೆ ತಿರುಗಿಸಕಟ್ ನೋಡ್ಲಿಲ್ಲ, ಹಂಗ ಹಾದಿ. ನಿನ್ನ ಮ್ಯಾಗ ಪ್ರೀತಿ ಹೆಚ್ಚಾಗಿ ಡೈಲಿ ನೀ ಕಾಲೇಜ್ಗೆ ಹೋಗೋ ಟೈಮ್ಕ ನೀನ್ ಹಿಂದಿಂದ ಫಾಲೋ ಮಾಡ್ತಿದ್ನಿ. ಆದ್ರೂ ನೀವು ಒಂದು ದಿನಾನು ನಾನು ನೋಡಲಿಲ್ಲ ಹಿಂತಿರುಗಿ. ನಿಂಗೆ ಗೊತ್ತು ಚಿನ್ನು, ನಾನು ನಿನ್ನ ಹಿಂದ 1 ತಿಂಗಳು ಫಾಲೋ ಮಾಡೀನಿ, ನೀವು ಒಮ್ಮಿನೂ ನಾನು ನೋಡ್ಲಿಲ್ಲ. ಇನ್ನೇನ ಎಕ್ಸಾಮ್ ಬೇರೆ ಇತ್ತು, ಅದಕ್ಕೆ ಎಕ್ಸಾಮ್ ಮುಗಿದು ಮರುದಿವ್ಸ ನಿನ್ನ ಮುಂದೆ ಬಂದ
ಹೆಂಗವೇ ದಯವೇ ಮಾಡಿ ನಿನಗೆ ನಾ ಪ್ರಪೋಸ್ ಮಾಡಾವಿದ್ನಿ. ಎಕ್ಸಾಮ್ ಮುಗಿದಿನ್ ಪ್ರಪೋಸ್ ಮಾಡಾವಿದ್ನಿ. ಅಷ್ಟರಾಗ ಆ ಪಾಪಿ ಅನನ್ಯ ನನಗೆ ವಿಷ ಹಾಕಿ ನನಗೆ ಮೋಸ ಮಾಡಿ ನನ್ನ ಸಾಯಿಸೇ ಬಿಟ್ಲು. ಯಪ್ಪಾ ದೆವ್ವಾ, ನೀ ಪ್ರೀತಿ ಮಾಡಿದ ಹುಡುಗಿ ನನ್ ಹಿಂದ ಒಂದ್ ತಿಂಗಳು ಸುತ್ತಿ ಸುಮ್ಮ ಟೈಮ್ ವೇಸ್ಟ್ ಮಾಡಿದಲ್ಲೋ. ಆಗ ಬಂದ್ ಪ್ರಪೋಸ್ ಮಾಡಿದ್ದೆ ಅಂದ್ರ ಒಂದ ಮಾತಿಗೆ ಒಪ್ಕೋತಿದ್ನಲ್ಲೋ. ಇಷ್ಟ್ ಕ್ಯೂಟ್ ಅದಿ, ನೀನ್ ಬಿಟ್ ಕೊಡ್ತಿದ್ನೇನ್ ದೇವ್ವ? ಚಿನ್ನು, ನಾ ಸಾತ್ನಿ, ಆದ್ರೆ ನನ್ನ ಪ್ರೀತಿ ಸಾಯಲಿಲ್ಲ. ನಾ ಸತ್ತ ಯಾವ ಕಣ್ಣಿಗೂ ಕಾಣಲಿಲ್ಲ, ಆದ್ರೆ ನಿನ್ನ ಕಣ್ಣಿಗೆ ಅಷ್ಟ ಕಾಣಿ. ಇದ್ರ ಮ್ಯಾಗ ಗೊತ್ತಾಕತಿ ನನ್ನ ಪ್ರೀತಿ ಎಷ್ಟು ಪವಿತ್ರವಾಗಿತ್ತಂತಂದ. ಈ ವಿಡಿಯೋ ನೋಡೋರ್ಗೆ ಈಗವೇ ಗೊತ್ತಾಗಿರ್ಬೇಕು, ಯಾವ ಕಣ್ಣಿಗೂ ಕಾಣಲ್ದವನ ನಿನ್ನ ಕಣ್ಣಿಗೆ ಅಷ್ಟ ಕಾಣಿಸಿನ ಯಾಕಂತ. ಪ್ರೀತಿ ಕಾಣಂಗಿಲ್ಲ ಅಂತ ಯಾರು ಹೇಳಿದ್ರು? ಮನಸ್ಸಿಂದ ಪ್ರೀತಿ ಮಾಡಿದ್ರ ಪ್ರೀತಿ ಕಾಣೇ ಕಾಣ್ತೈತಿ. ಹೆಂಗ ನಾ ನಿನಗ್ ಕಾಣಿಲ್ಲ ಹಂಗ. ಮನಸ್ಸಿನಿಂದ ಮಾಡೋ ಪ್ರೀತಿಗೆ ಎಂದೂ ಸಾವಿಲ್ಲ. ಏನಂತೀಯ? ಹಾ ಚಿನ್ನು, ಹಾ. ವಿಡಿಯೋ ಮುಗ್ದತಿ, ಈಗ ನೋಡ್ ಮಾತಾಡ. ನೋಡ್ರಿ, ಈ ವಿಡಿಯೋ ಲವ್ ಮೂಸ್ ಬಾಗ್ ಮಾಡಿವ. ಎಲ್ಲಾರು ವಿಡಿಯೋನ ಸಂಪೂರ್ಣವಾಗಿ ನೋಡ್ರಿ. ನಿಮ್ಮ ಪ್ರೋತ್ಸಾಹ ನಮ್ಗಿರ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ನಮ್ಮನ್ನ ಬೆಳೆಸ್ರಿ. ಹಂಗ ಎಲ್ಲರಿಗೂ ಶೇರ್ ಮಾಡ್ರಿ. ನಮಸ್ಕಾರ, ಟೆಕ್ ಆಫ್ ಅಪ್ನಿ ಟೀಮ್ ಕಡೆಯಿಂದ.